ನಮಸ್ಕಾರ ಫ್ರೆಂಡ್ಸ್, ನಮ್ಮ ಚಾನೆಲ್ಗೆ ಎಲ್ಲರಿಗೂ ಆರ್ಥಿಕ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ಗೋಬಿ ಮಂಚೂರಿಯನ್ ಮಾಡೋದು ಹೇಗೆ ಅನ್ನೋದನ್ನ ಸ್ಟೆಪ್ ಬೈ ಸ್ಟೆಪ್ ನೋಡೋಣ. ಈ ರೆಸಿಪಿ ತುಂಬಾ ಈಸಿ, ಮನೆಯಲ್ಲಿ ಸಿಗುವ ಪದಾರ್ಥಗಳಿಂದ ಮಾಡಬಹುದು. ಪಾರ್ಟಿ, ಫ್ಯಾಮಿಲಿ, ಗೆಸ್ಟ್ಗಳಿಗೆ ಇದು ಫೇವ್ರೆಟ್ ಸ್ಟಾರ್ಟರ್. ವಿಡಿಯೋ ಕೊನೆವರೆಗೂ ನೋಡ್ತೀರಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್ ಮಾಡಿ. ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದು ಮರ್ತ್ಬಿಡಬೇಡಿ. ಬನ್ನಿ ಮೊದಲು ಬೇಕಾಗಿರುವ ಪದಾರ್ಥಗಳನ್ನು ನೋಡೋಣ. ನಾವು ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಸಿಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಮತ್ತು ನಾವು ಸಾಂಬಾರಿಗೆ ಬಳಸುವಂತಹ ಖಾರದ ಪುಡಿ, ಮತ್ತು ನಾವು ಟೊಮೆಟೊನ ಮಿಕ್ಸರ್ನಲ್ಲಿ ಹಾಕಿ ರುಬ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಕಾರ್ನ್ಫ್ಲೋರ್, ಮೈದಾ, ಸಕ್ಕರೆ, ಸಾಲ್ಟ್, ಕಟ್ ಮಾಡಿ ಕ್ಲೀನ್ ಮಾಡಿ ಇಟ್ಕೊಂಡಿರುವಂತಹ ಹೂಕೋಸು, ಕುಕ್ಕಿಂಗ್ ಆಯಿಲ್. ಈಗ ನಾವು ಕಟ್ ಮಾಡಿರುವ ಕಾಲಿಫ್ಲವರ್ನ ಕ್ಲೀನ್ ಮಾಡಬೇಕು. ಅದಕ್ಕಾಗಿ ಈಗ ನಾವು ಗ್ಯಾಸ್ ಸ್ಟವ್ ಮೇಲೆ ಒಂದು ಪಾತ್ರೆಯಲ್ಲಿ ನೀರು ಹಾಕಿ ಅದನ್ನ ಬಿಸಿ ಮಾಡ್ಕೋತೀವಿ. ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು, ಅರಿಶಿನ ಹಾಕಿ ಇದನ್ನ ಇವಾಗ ಕುದಿಯಕ್ಕೆ ಬಿಡಬೇಕು. ಈಗ ನಾವು ಕಟ್ ಮಾಡಿ ಇಟ್ಕೊಂಡಿರುವ ಕಾಲಿಫ್ಲವರ್ನ ಇದರಲ್ಲಿ ಹಾಕಿ ಬ್ಲಂಚ್ ಮಾಡಬೇಕು. ಈಗ ನಾವು ಕಾಲಿಫ್ಲವರ್ಸ್ನೆಲ್ಲ ಹಾಕಿ ಆಗಿದೆ. ಈಗ 2-3 ನಿಮಿಷ ಇದನ್ನ ಬೇಯಿಸ್ಕೋಬೇಕು. ತುಂಬ ಓವರ್ ಕುಕ್ ಮಾಡೋಕ್ಕೆ ಹೋಗಬಾರ್ದು. ಒಂದು 2-3 ನಿಮಿಷ ಮಾಡಿಕೊಂಡ್ರೆ ಸಾಕು. ಈಗ ನಾವು ಕಾಲಿಫ್ಲವರ್ನ ನೀರಿನಿಂದ ಡ್ರೈನ್ ಮಾಡಿ ತಗೊಳ್ಬೇಕು. ಈ ಮೆಥಡ್ನ ನಾವು ಮಾಡೋದ್ರಿಂದ ಅದರಲ್ಲಿ ಇರುವಂತಹ ಇನ್ಸೆಕ್ಟ್ಸ್, ಕಾಲಿಫ್ಲವರಲ್ಲಿ ಇರುವಂತಹ ಇನ್ಸೆಕ್ಟ್ಸ್ ಕೂಡ ರಿಮೂವ್ ಆಗುತ್ತೆ ಮತ್ತು ಯಾವುದೇ ಬ್ಯಾಕ್ಟೀರಿಯಾ ಕೂಡ ಇರೋದಿಲ್ಲ. ಸೊ ಈ ಮೆಥಡಲ್ಲಿ ಫಸ್ಟು ಇದನ್ನು ಮಾಡಿಬಿಟ್ಟು ಮಾಡಿದ್ರೆ ಹೆಲ್ದಿಯಾಗಿರುತ್ತೆ. ಸೊ ಇವಾಗ ನಾವು ಕಂಪ್ಲೀಟಾಗಿ ಕಾಲಿಫ್ಲವರ್ಸ್ನ ಡ್ರೈನ್ ಮಾಡಿ ತೊಗೊಂಡಿದ್ದೀವಿ. ಈ ಥರ ನೀರೆಲ್ಲ ಸಪ್ರೇಟ್ ಮಾಡಿಕೊಂಡು ಇವಾಗ ನಾವು ಕಾಲಿಫ್ಲವರ್ನ ತೊಗೊಂಡು ಇವಾಗ ನೆಕ್ಸ್ಟ್ ಸ್ಟೆಪ್ಗೆ ಹೋಗೋಣ ಬನ್ನಿ. ಈಗ ನಾವು ಡ್ರೈನ್ ಮಾಡಿ ಇಟ್ಕೊಂಡಿರುವ ಕಾಲಿಫ್ಲವರ್ಗೆ 5 ಟೇಬಲ್ ಸ್ಪೂನ್ ಆಫ್ ಮೈದಾನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈಗ 4 ಟೇಬಲ್ ಸ್ಪೂನ್ಸ್ ಆಫ್ ಕಾರ್ನ್ಫ್ಲೋರ್. ಇನ್ ಕೇಸ್ ನಿಮಗೆ ಆ ಕ್ರಿಸ್ಪಿನೆಸ್ ಬೇಕು ಅಂದಾಗ ನೀವು ಇನ್ನೂ ಎಕ್ಸ್ಟ್ರಾ ಆ್ಯಡ್ ಮಾಡ್ಕೋಬೋದು. ಈಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ 2 ಸ್ಪೂನ್ಸ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈಗ ಟೇಸ್ಟಿಗೆ ಸಾಲ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಬೇಕಂದರೆ ನೀವು ಚಿಲ್ಲಿ ಪೌಡರ್ ಆ್ಯಡ್ ಮಾಡ್ಕೋಬೋದು. ನಾವು ಸಾಸ್ ಮಾಡ್ತಾ ಇದ್ದೀವಲ್ಲ, ಅಲ್ಲಿ ಮಾಡ್ತಾ ಇರೋದ್ರಿಂದ ನಾವು ಇಲ್ಲಿ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೋತಾ ಇಲ್ಲ. ಸೊ ಈ ಥರ ನೀವು ಮಿಕ್ಸ್ ಮಾಡ್ಕೋಬೇಕು. ನಾವು ಕಾಲಿಫ್ಲವರ್ನ ನೀರಿನಿಂದ ತೆಗೆದಿರೋದ್ರಿಂದ ಸ್ವಲ್ಪ ಇರೋದ್ ಕಾರಣದಿಂದ ನಾವು ಇಲ್ಲಿ ನೀರನ್ನ ಆ್ಯಡ್ ಮಾಡ್ತಾ ಇಲ್ಲ. ಇವಾಗ ನೋಡಿ, ನಾವು ಹೀಗೆ ಮಿಕ್ಸ್ ಮಾಡ್ಕೊಳ್ತೀವಿ, ಅದು ಕರೆಕ್ಟ್ ಕನ್ಸಿಸ್ಟೆನ್ಸಿಗೆ ಬಂದುಬಿಡುತ್ತೆ. ಈಗ ನಾವು ಸ್ವಲ್ಪ ನೀರು ಆ್ಯಡ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಈಗ ಕೋಟ್ ಆಗಿದೆ. ಈಗ ಒಂದು ಬಾಣಲೆಗೆ ನಾವು ಕುಕ್ಕಿಂಗ್ ಆಯಿಲ್ನ ಆ್ಯಡ್ ಮಾಡ್ಕೊಳ್ಳೋಣ. ಇದನ್ನು ನೀವು ಮೀಡಿಯಮ್ ಫ್ಲೇಮಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು, ಫ್ರೈ ಮಾಡಬೇಕು. ಸೊ ಇವಾಗ ನಾವು ಫ್ಲೋರೆಟ್ಸ್ನ ಮಾಡ್ಕೊಂಡಿದ್ದೀವಲ್ಲ, ಅದನ್ನು ಒಂದೊಂದಾಗಿ ಬಿಟ್ಕೊಂಡು ಈಗ ನಾವು ಇದನ್ನ ಗೋಲ್ಡನ್ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕು. ಈಗ ನಾನು ಹೇಳಿರೋ ಮೆಥಡ್ನಲ್ಲಿ ನೀವು ಮಾಡಿದ್ರೆ ಖಂಡಿತ ಕ್ರಿಸ್ಪಿನೆಸ್ ಬರುತ್ತೆ. ಈಗ ಕಾಲಿಫ್ಲವರ್ ಗೋಲ್ಡನ್ ಬ್ರೌನ್ ಬಂದಿದೆ. ಈ ಥರ ನಾವು ಮಾಡಿ ಇಟ್ಕೊಂಡಿದ್ದೀವಿ. ನಂತರ ಇವಾಗ ಇನ್ನೊಂದು ಪ್ಯಾನ್ನಲ್ಲಿ ನೀವು
2 ಟೇಬಲ್ ಸ್ಪೂನ್ ಆಫ್ ಆಯಿಲ್ನ ಆ್ಯಡ್ ಮಾಡಿಕೊಂಡು ನಂತರ ಗ್ರೀನ್ ಚಿಲ್ಲೀಸ್ನ ಹಾಕ್ಕೊಳ್ಳಿ. ಇದನ್ನು ಫ್ರೈ ಮಾಡ್ಕೊಂಡಾದ್ಮೇಲೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಆನಿಯನ್ನ ಆ್ಯಡ್ ಮಾಡ್ಕೊಳ್ಳಿ. ಇವಾಗ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನಾವು ಆನಿಯನ್ನ ಫ್ರೈ ಮಾಡ್ಕೊಂಡಿದ್ದೀವಿ. ಈಗ ನಾವು 2 ಟೇಬಲ್ ಸ್ಪೂನ್ ಆಫ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಆ್ಯಡ್ ಮಾಡ್ಕೊಳ್ಳೋಣ. ಈಗ ನಾವು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಫ್ರೈ ಮಾಡ್ಕೊಂಡಾಗಿದೆ. ಈಗ ನಾವು ರುಬ್ಕೊಂಡಿರುವಂತಹ ಟೊಮೆಟೊ ಪ್ಯೂರಿನ ಕೂಡ ಆ್ಯಡ್ ಮಾಡಿಕೊಂಡು ಫ್ರೈ ಮಾಡ್ಕೊಳ್ಳೋಣ. ಇವಾಗ ಟೊಮೆಟೊ ಪ್ಯೂರಿ ಬಾಯ್ಲ್ ಆಗಕ್ಕೆ ಶುರುವಾದಾಗ ನಾವು ಸಾಂಬಾರ್ಗೆ ಹಾಕುವಂತಹ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ಳೋಣ. ಇಲ್ಲಿ ನಾವು 2.5 ಟೀ ಸ್ಪೂನ್ಸ್ ಆಫ್ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಇದು ಚೆನ್ನಾಗಿ ಕುಕ್ ಆದಮೇಲೆ ನಾವು ಸ್ವಲ್ಪ ಶುಗರ್ನ ಆ್ಯಡ್ ಮಾಡ್ಕೊಳ್ತೀವಿ. ಇಲ್ಲಿ ನಾವು 2 ಸ್ಪೂನ್ಸ್ ಆಫ್ ಶುಗರ್ನ ಆ್ಯಡ್ ಮಾಡ್ಕೊತಾ ಇದ್ದೀವಿ. ಈಗ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ತಿರ್ಗಾ ಫ್ರೈ ಮಾಡ್ಕೊಳ್ಳೋಣ. ಈಗ ಇದರಲ್ಲಿ ನಾವು ಸಾಲ್ಟ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇಟ್ ಈಸ್ ಆಸ್ ಪರ್ ಟೇಸ್ಟ್. ರುಚಿಗೆ ತಕ್ಕಷ್ಟು ಉಪ್ಪನ್ನು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಈಗ ಇದ್ರ ಜೊತೆಗೆ ನಾವು 1 ಸ್ಪೂನ್ ಆಫ್ ಕಾರ್ನ್ಫ್ಲೋರ್ನ ಅದ್ರ ಜೊತೆಗೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು ಲಿಕ್ವಿಡ್ನ ಮಾಡಿಕೊಂಡು ಅದನ್ನು ಕೂಡ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಏನಕ್ಕೆ ಇದನ್ನ ನಾವು ಮಾಡ್ತಾ ಇದ್ದೀವಿ ಅಂದರೆ ಈಗ ನಾವು
ಸಾಸ್ ಥರ ಮಾಡ್ಕೋತಾ ಇದ್ದೀವಲ್ವ ಗೋಬಿ ಮಂಚೂರಿಗೆ, ಸ್ವಲ್ಪ ಥಿಕ್ನೆಸ್ ಬರಲಿ ಅನ್ನೋ ಕಾರಣಕ್ಕೆ ಈ ಲಿಕ್ವಿಡ್ನ ನಾವು ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸೊ ಇದನ್ನ ಒಂದು 1 to 2 ಮಿನಿಟ್ಸ್ ನಾವು ಇದನ್ನ ಕುಕ್ ಮಾಡ್ಕೊಳ್ಳೋಣ. ಇದನ್ನ ನಾವು ಲೋ ಫ್ಲೇಮಲ್ಲೇ ಇಟ್ಕೊಂಡು ಮಾಡ್ಕೋಬೇಕು. ಓಕೆ, ಈಗ ನಾವು ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಇವಾಗ ಇದು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಶುರುವಾಗಿದೆ. ಈಗ ನಾವು ಕೊರಿಯಾಂಡರ್ನ ಆ್ಯಡ್ ಮಾಡ್ಕೋತಾ ಇದ್ದೀವಿ. ಸೊ ಇವಾಗ ಈ ಸಾಸ್ ಬಂದು ಚೆನ್ನಾಗಿ ಕುಕ್ ಆಗಿದೆ, ಬಾಯ್ಲ್ ಕೂಡ ಆಗಿದೆ. ಇವಾಗ ನಾವು ಫ್ರೈ ಮಾಡಿ ಇಟ್ಕೊಂಡಿರುವ ಕಾಲಿಫ್ಲವರ್ನ ಈ ಸಾಸ್ನಲ್ಲಿ ಹಾಕೋಬೇಕು. ಈಗ ನಾವು ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಇದನ್ನು ಇವಾಗ ನೀವು ಹೈ ಫ್ಲೇಮಲ್ಲಿ ಇಟ್ಕೊಂಡು 1 ಮಿನಿಟ್ವರೆಗೂ ಟಾಸ್ ಮಾಡ್ಕೊಳ್ಳಿ. ಇಲ್ಲಿ ನಾವು ಯಾವುದೇ ತರಹ ಸೋಯಾ ಸಾಸ್, ಟೊಮೆಟೊ ಸಾಸ್, ಕೆಚಪ್, ಚಿಲ್ಲಿ ಸಾಸ್ ಯಾವುದು ಬಳಸಿಲ್ಲ. ಸೊ ಯಾವುದು ರೆಡಿಮೇಡ್ ಸಾಸ್ನ ಬಳಸಿಲ್ಲ. ನಾವು ಇಲ್ಲಿ ಮನೆಯಲ್ಲೇ ಇರುವ ಇಂಗ್ರೀಡಿಯೆಂಟ್ಸ್ನ ಬಳಸ್ಕೊಂಡು ನಾವು ಇಲ್ಲಿ ಸಾಸ್ನ ರೆಡಿ ಮಾಡ್ಕೊಂಡಿದ್ದೀವಿ. ಈಗ ಫೈನಲ್ ಆಗಿ ನಾವು ಸ್ವಲ್ಪ ಕೊರಿಯಾಂಡರ್ ಮತ್ತು ಆನಿಯನ್ನ ಹಾಕ್ಕೊಳ್ತಾ ಇದ್ದೀವಿ. ಇದು ಸ್ವಲ್ಪ ಟೇಸ್ಟ್ನ ಎನ್ಹಾನ್ಸ್ ಮಾಡೋದಕ್ಕೆ ನಾವು ಆ್ಯಡ್ ಮಾಡ್ಕೊಳ್ತಾ ಇದ್ದೀವಿ. ಈಗ ಗೋಬಿ ಮಂಚೂರಿಯನ್ ರೆಡಿಯಾಗಿದೆ. ಇವಾಗ ನಾವು ಬೇರೆ ಪ್ಲೇಟ್ಗೆ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಸೊ ಗೋಬಿ ಮಂಚೂರಿ ರೆಡಿಯಾಗಿದೆ. ನಾವು ಟೇಸ್ಟ್ ಮಾಡಿದಾಗ ತುಂಬ ಟೇಸ್ಟಿಯಾಗಿತ್ತು. ನೀವು ಮನೆಯಲ್ಲಿ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಎಲ್ಲರಿಗೂ ಥ್ಯಾಂಕ್ ಯು.